ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಲಕ್ಷ್ಮಣ ಸವದಿಯವರ ವಿಚಾರವಾಗಿ ಹಾಗೂ ಕ್ಯಾಬಿನೆಟ್ ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳ ಕುರಿತಾಗಿ ನಾನು ಈ ಸಂಚಿಕೆಯನ್ನು ಬೆಂಕಿ ಬಿರುಗಾಳಿ ಚಾನಲ್ನ ಮೂಲಕ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ನಿಜಕ್ಕೂ ಕೂಡ ಬೆಳಗಾವಿ ಜಿಲ್ಲೆ ಅಂತಂದ್ರೇ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಬೆಂಕಿ ಬಿರುಗಾಳಿಯನ್ನೇ ಸೃಷ್ಟಿಸುವಂಥ ಒಂದು ಜಿಲ್ಲೆ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥ ಒಂದು ಜಿಲ್ಲೆ. ಹಾಗಿರುವಾಗ ಈ ಜಿಲ್ಲೆಯಿಂದಲೇ ಲಕ್ಷ್ಮಣ ಸವದಿಯವರನ್ನು ಹಾಗೂ ಮತ್ತು ನಮ್ಮ ಬೆಳಗಾವಿಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡಂಥ ಸನ್ನಿವೇಶವನ್ನು ನೆನೆಯುವಂಥ ಪ್ರಸಂಗ ಈಗ ಒದಗಿ ಬಂದಿದೆ ಅನ್ನುವಂಥ ಭಾವನೆಯೂ ಕೂಡ ನನ್ನದು. ಯಾಕಂದರೆ BJP ಹೈಕಮಾಂಡ್ ತನ್ನ ಒಂದು ರಾಜಕೀಯ ತಂತ್ರಗಾರಿಕೆಯಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ಕ್ಷೇತ್ರದಿಂದ ಲಕ್ಷ್ಮಣ ಸವದಿಯವರಿಗೆ ಟಿಕೆಟನ್ನು ತಪ್ಪಿಸಿದಾಗ ಲಕ್ಷ್ಮಣ ಸವದಿ ಹೇಳಿ ಕೇಳಿ ಕೆಂಡದಂಥ ಕೋಪವನ್ನು ಮಾಡಿಕೊಂಡು ಇರುವಾಗ ಆ ಸಂದರ್ಭದಲ್ಲಿ ನಮ್ಮ ಜಗದೀಶ್ ಶೆಟ್ಟರಿಗೂ ಕೂಡ ಅವರ ಕ್ಷೇತ್ರಕ್ಕೆ ಅಂದರೆ ಹುಬ್ಬಳ್ಳಿಯ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟನ್ನು ನೀಡದೇ ಇರತಕ್ಕಂಥ ಸಂದರ್ಭದಲ್ಲಿ ಇವರು ಕೊತ ಕುದಿಯುವಂಥ ಅಗ್ನಿ ಕುಂಡಗಳಾಗಿ ಪರಿತಪಿಸಿದ್ದನ್ನು ಹಾಗೂ ಅವರು ಮುಂದೇನು ಅನ್ನುವಂಥ ಒಂದು ರಾಜಕೀಯ ಭವಿಷ್ಯವನ್ನು ಕಂಡುಕೊಳ್ಬೇಕಾಗಿರ್ತಕ್ಕಂಥ ಸಮಯ ಈಗ ನಮಗೆ ಒದಗಿ ಬಂದಿದೆ ಅನ್ನುವಂಥ ಒಂದು ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಅವರನ್ನು ತನ್ನೆಡೆಗೆ ಸೆಳೆದುಕೊಳ್ಳಲು ಯಶಸ್ವಿಯಾಯಿತು. ಅದರಲ್ಲೂ ಕೂಡ DK ಶಿವಕುಮಾರ್ ಅವರು, ಈಗಿನ ಮುಖ್ಯಮಂತ್ರಿಗಳು, ಈ ಇಬ್ಬರನ್ನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡು ಇಬ್ಬರಿಗೂ ಕೂಡ ಟಿಕೆಟ್ ನೀಡುವ ಹಾಗೂ ಇವರನ್ನು ಲಕ್ಷ್ಮಣ ಸವದಿಯವರನ್ನು ಮಂತ್ರಿಗಳನ್ನಾಗಿ ಮಾಡುವ ಹಾಗೂ ಜಗದೀಶ್ ಶೆಟ್ಟರ್ ಅವರನ್ನು ಲೋಕಸಭೆಗೆ ಕಳಿಸುವಂಥ ಒಂದು ಇವರಿಗೂ ಕೂಡ ಒಂದು ವಿಧಾನ ಪರಿಷತ್ತಿನ ಸಭೆಗೂ ಕೂಡ ಕಳಿಸುವಂಥ ಒಂದು ವಾಗ್ದಾನವನ್ನು ನೀಡಿ ಪಕ್ಷಕ್ಕೆ ಬರಮಾಡಿಕೊಂಡರು. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ನಡೆದುಕೊಂಡಂತೆಯೇ ಹೇಳಿದಂತೆಯೇ ನಡೆದುಕೊಂಡರು ಕೂಡ. ಲಕ್ಷ್ಮಣ ಸವದಿಯವರಿಗೆ ಅಥಣಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟನ್ನು ಹಾಗೂ ಜಗದೀಶ್ ಶೆಟ್ಟರ್ ಅವರಿಗೆ ವಿಧಾನ ಪರಿಷತ್ತಿನ ಸ್ಥಾನವನ್ನು ಕೂಡ ನೀಡಿದರು ಕೂಡ. ಹಾಗಿರುವಾಗ ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಯನ್ನು ಗಮನಿಸಿದಾಗ ಲಕ್ಷ್ಮಣ ಸವದಿಯವರಿಗೆ ಆಶ್ವಾಸನೆಯನ್ನು ನೀಡಿಯೇ ಕಾಂಗ್ರೆಸ್ ಪಕ್ಷಕ್ಕೆ ಕರೆದುಕೊಂಡು ಬಂದಂಥ ಒಂದು ಸನ್ನಿವೇಶ ಈಗಲೂ ಕೂಡ ಬಹುತೇಕರಿಗೆ ನೆನಪಿದೆ. ಅದು DK ಶಿವಕುಮಾರ್ ಅವರೇ ನಿಮ್ಮನ್ನು ಮಂತ್ರಿಗಳನ್ನಾಗಿ ಮಾಡ್ತೇವೆ, ಸಚಿವರನ್ನಾಗಿ ನೇಮಕ ಮಾಡ್ತೇವೆ, ನೀವು ಬನ್ನಿ ಅನ್ನುವಂಥ ಒಂದು ಆಶ್ವಾಸನೆಯನ್ನು ನೀಡಿದಾಗ ಲಕ್ಷ್ಮಣ ಸವದಿಯವರಿಗೂ ಕೂಡ ಜಗದೀಶ್ ಶೆಟ್ಟರ್ ಅವರಿಗೂ ಕೂಡ ಅಷ್ಟೇ ಬೇಕಾಗಿತ್ತು. ಅವರು ಸರಸರನೆ ಕಾಂಗ್ರೆಸ್ ಪಕ್ಷಕ್ಕೆ ಹರಿದು ಬಂದರು ಅಂತ ಹೇಳ್ಬೋದು. ಹಾಗಿರುವಾಗ ಈಗ 3 ವರ್ಷಗಳು ಕಳೆದರೂ ಕೂಡ ಲಕ್ಷ್ಮಣ ಸವದಿಯವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲೇ ಇಲ್ಲ. ಇನ್ನೇನು 1.5-2 ವರ್ಷಗಳ ಕಾಲ ಅಷ್ಟೇ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಒಂದು ಸನ್ನಿವೇಶ. ಹಾಗಿದ್ದಾಗಲೂ ಕೂಡ ಈಗಲೂ ಕೂಡ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುವುದು ಅನುಮಾನವಾಗಿದೆ ಅನ್ನುವಂಥ ವಿಚಾರಗಳು ಕೂಡ ರಾಜಕೀಯ ವಲಯಗಳಲ್ಲಿ ಹರಿದಾಡ್ತಾ ಇರೋದು ಸುಳ್ಳಲ್ಲ. ಹಾಗಿದ್ದಾಗಲೂ ಕೂಡ DK ಶಿವಕುಮಾರ್ ಅವರಿಗೆ ಲಕ್ಷ್ಮಣ ಸವದಿಯವರನ್ನು ಯಾವುದೇ ಪರಿಸ್ಥಿತಿಯಿಂದಲಾದರೂ ಕೂಡ ಸಚಿವರನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೂ ಕೂಡ ಬಂದಿರತಕ್ಕಂಥ ವಿಷಯವೂ ಕೂಡ ಬೆಳಕಿಗೆ ಬರ್ತಾ ಇದ್ದರೂ ಕೂಡ ಬೆಳಗಾವಿಯ ಒಳ ಬೆಳಗುದಿಯನ್ನು ಗಮನಿಸಿದಾಗ ಈ ಸಲವೂ ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಮಂತ್ರಿಮಂಡಲದ ವಿಸ್ತರಣೆಯ ಸಮಯದಲ್ಲಿ ಲಕ್ಷ್ಮಣ ಸವದಿಯವರಿಗೆ ಸಚಿವ ಸ್ಥಾನ ಸಿಗುವಂಥ ಸ್ಪಷ್ಟ ಸೂಚನೆಗಳು ಇನ್ನೂವರೆಗೂ ಕೂಡ ಸಿಕ್ಕಿಲ್ಲ. ಆದರೂ ಕೂಡ ಅವರು ಅದನ್ನು ಅಷ್ಟಕ್ಕೆ ಸುಮ್ಮನೆ ಬಿಟ್ಟಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಕಾಂಗ್ರೆಸ್ ವಲಯದಲ್ಲಿ, ಕರ್ನಾಟಕದ ಕಾಂಗ್ರೆಸ್ ವಲಯದಲ್ಲಿ ಮತ್ತು ದಿಲ್ಲಿಯ ಹೈಕಮಾಂಡ್ ಮಟ್ಟದಲ್ಲಿಯೂ ಕೂಡ ನೀವು ನನಗೆ ಸಚಿವ ಸ್ಥಾನ ಕೊಡ್ರಿ ಬಿಡ್ರಿ ಅದು ನಿಮಗೆ ಬಿಟ್ಟದ್ದು, ನಾನು ಬರುವಂಥ ಸಮಯದಲ್ಲಿ ನೀವು ಏನು ಮಾತಾಡಿದ್ರಿ ಅನ್ನೋದು ನಿಮಗೇನು ಹೇಳಬೇಕಾಗಿಲ್ಲ. ನಾನು ಏನು ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ಹೇಳೋದಿಲ್ಲ. ಅಕಸ್ಮಾತ್ ಪಕ್ಷದಲ್ಲಿ ಹಾಗೂ ಸರ್ಕಾರದಲ್ಲಿ ಏನಾದರೂ ಬೆಳವಣಿಗೆಗಳು ನಡೆದರೆ ಅದಕ್ಕೆ ನಾನು ಕಾರಣನಲ್ಲ ಅನ್ನುವಂಥ ಒಂದು ಪರೋಕ್ಷ ಎಚ್ಚರಿಕೆಯನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಅದನ್ನು ಕೂಡ ನಾವು ಎಚ್ಚರಿಕೆಯಿಂದ ನೋಡಬಹುದು ಅನ್ನುವಂಥ ವಾತಾವರಣದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಇದ್ದಾರೆ. ಹಾಗಿರುವಾಗ ಅವರು ಮುಂದೊಂದು ದಿನ
ಬೇರೆ ಪಕ್ಷವನ್ನು ಸೇರಬಹುದೇ ಅನ್ನುವಂಥ ಪ್ರಶ್ನೆಗಳು ಇದ್ದಾಗ ಇನ್ನೂ 2 ವರ್ಷಗಳ ಕಾಲ ಅವಧಿ ಇದೆ. ಈಗಲೇ ಅವರು ಹೋಗಿ ಅಲ್ಲಿ ಏನು ಮಾಡ್ತಾರೆ, ಅಲ್ಲಿ ಹೋಗಿ ಅವರು ಏನು ಮಾಡ್ತಾರೆ, ಇವರ ಜೊತೆಗೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸುಮಾರು 20 ಶಾಸಕರು ಕೂಡ ಈಗ ಭಾರತೀಯ ಜನತಾ ಪಕ್ಷದ ಒಂದು ಮಾತುಕತೆಯ ಹಂತದಲ್ಲಿ ತೊಡಗಿದ್ದಾರೆ ಅನ್ನುವಂಥ ಒಂದು ಸ್ಫೋಟಕ ಬೆಳವಣಿಗೆಗಳು ಕೂಡ ಕೇಳಿ ಬರ್ತಾ ಇರೋದು ಕೂಡ ಸತ್ಯವಾಗಿರ್ತಕ್ಕಂಥದ್ದು. ಅದನ್ನು ಕೂಡ ಅಲ್ಲಗಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಮಂತ್ರಿ ಆಗಲಿಕ್ಕೆ ಹಲವಾರು ಶಾಸಕರು ದುಂಬಾಲು ಬಿದ್ದಿದ್ದಾರೆ. ಕೇಂದ್ರ ಮಟ್ಟದಲ್ಲಿ ಅವರು ತಮ್ಮ ಕೈಚಳಕವನ್ನು ಹಾಗೂ ತಮ್ಮ ಒಂದು ಪ್ರಯತ್ನಗಳನ್ನು ಕೂಡ ಮುಂದುವರಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೇನಾದರೂ ಸಚಿವ ಸಂಪುಟದಲ್ಲಿ ಸ್ಥಾನಮಾನಗಳು ಸಿಗದೆ ಹೋದರೆ ಈಗ ಅವರು ಪಕ್ಷಕ್ಕೆ ಏನು ಪೆಟ್ಟು ತರಲಿಕ್ಕಿಲ್ಲ. ಆದರೆ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಅವರು ಪಕ್ಷಾಂತರ ಮಾಡುವ ಸ್ಪಷ್ಟ ಸುಳಿವುಗಳು ಕೂಡ ಗೋಚರವಾಗ್ತಾ ಇರೋದು ಕೂಡ ಸತ್ಯ. ಹಾಗಿದ್ದಾಗ ಎಲ್ಲವೂ ಸರಿ ಇದೆ, ಎಲ್ಲವೂ ಸುಗಮವಾಗಿದೆ, ಎಲ್ಲವೂ ಸುಸೂತ್ರವಾಗಿ ನಡೆದಿದೆ ಅಂತಂದರೆ ಅದು ಮೇಲ್ನೋಟಕ್ಕೆ ಮಾತ್ರ. ಒಳ ಬೇಗುದಿಗಳು ಸಾಕಷ್ಟು ಬೇಗುದಿಯಲ್ಲಿಯೇ ಕಾಲಹರಣ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅರಿತುಕೊಳ್ಬೇಕಾಗಿರ್ತಕ್ಕಂಥದ್ದು. ಹಾಗಿರುವಾಗ DK ಶಿವಕುಮಾರ್ ಅವರು ಬೆಳಗಾವಿ ಜಿಲ್ಲೆಗೆ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಮತ್ತೆ ಎಷ್ಟೆಷ್ಟು ಸ್ಥಾನಗಳನ್ನು ನೀಡಬಹುದು ಅನ್ನುವಂಥ ಸ್ಪಷ್ಟ ಸೂಚನೆಗಳನ್ನು ನೀಡದೆ ಇದ್ದರೂ ಕೂಡ ಕೇಂದ್ರದ ವರಿಷ್ಠ ಮಂಡಳಿಯವರು ಬೆಳಗಾವಿಗೆ ಇನ್ನು ಒಂದೇ ಸ್ಥಾನ, ಅದನ್ನು ಒಂದೇ ಸ್ಥಾನ ನಾವು ಯಾರು ಹೇಳ್ತೀವೋ ಅವರಿಗೆ ಕೊಡಬೇಕು ಅನ್ನುವಂಥ ಒಂದು ಫರ್ಮಾನನ್ನು ಕೂಡ ಹೊರಡಿಸಿದ್ದಾರೆ ಅನ್ನುವಂಥ ಸೂಚನೆಗಳು ಕೂಡ ಭಾವನೆಗಳು ಕೂಡ ಸಾರ್ವತ್ರಿಕವಾಗಿ ಕೇಳಿ ಬರ್ತಾ ಇವೆ. ಹಾಗಿರುವಾಗ ಲಕ್ಷ್ಮಣ ಸವದಿಯವರು ಕೊಟ್ಟರೆ ನನಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡಿ, ಅದರ ಜೊತೆಗೆ ನನಗೆ ಸಹಕಾರಿ ಕ್ಷೇತ್ರದ ಸಹಕಾರಿ ಇಲಾಖೆಯನ್ನೇ ನನಗೆ ಮಂತ್ರಿಯನ್ನಾಗಿ ಮಾಡಿರಿ ಅನ್ನುವಂಥ ಒಂದು ವಾಗ್ದಾನವನ್ನು ಹಾಗೂ ಆ ಒಂದು ಪ್ರಶ್ನೆಯನ್ನು ಕೂಡ ಇಟ್ಟಿದ್ದಾರೆ. ಯಾಕಂದರೆ ಅವರು ಸಹಕಾರಿ ರಂಗದ ಭೀಷ್ಮ ಅಂತೇಳಿ ಕರೀತಾರೆ. ಸಹಕಾರಿ ರಂಗದಲ್ಲಿ ಅವರನ್ನು ಮೀರಿಸುವಷ್ಟು ಇನ್ನೂ ಯಾರೂ ಕೂಡ ರಾಜ್ಯದಲ್ಲಿಯೇ ಬೆಳೆದಿಲ್ಲ ಅನ್ನುವಂಥ ಮಟ್ಟಕ್ಕೆ ಅವರು ಬೆಳೆದು ನಿಂತಿದ್ದಾರೆ. ಹಾಗಿರುವಾಗ ಅವರು ಅದನ್ನು ಕೇಳುವುದರಲ್ಲಿ ತಪ್ಪೇನೂ ಇಲ್ಲ. ಆದರೆ ಬೆಂಕಿ ಬಿರುಗಾಳಿ ಚಾನಲ್ನ ಒಂದು ಮಹತ್ವದ ಬೆಳವಣಿಗೆಗಳಲ್ಲಿ ಅವರು ಸಾರ್ವಜನಿಕರನ್ನು ಹಾಗೂ ಹಲವಾರು ನಾಯಕರನ್ನು ಪಕ್ಷದ ಮುಖಂಡರನ್ನು ಸಂಪರ್ಕ ಮಾಡಿದಾಗ ಲಕ್ಷ್ಮಣ ಸವದಿಯವರಿಗೆ ಸಚಿವ ಸ್ಥಾನ ಅಷ್ಟೇ ಅಲ್ಲ, ಕರ್ನಾಟಕದ ಉಪಮುಖ್ಯಮಂತ್ರಿಗಳಾಗಿ ಅವರು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು. ಈಗಿನ ಸರ್ಕಾರದಲ್ಲಿಯೂ ಕೂಡ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅನ್ನುವಂಥ ಒಂದು ಫರ್ಮಾನನ್ನು ಕೂಡ ಅವರು ಹೊರಡಿಸ್ತಾ ಇದ್ದಾರೆ. ಅದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು. ಆಮೇಲೆ ಅಶೋಕ್ ಪಟ್ಟಣ್, ರಾಮದುರ್ಗದ ಅಶೋಕ್ ಪಟ್ಟಣ್ ಅವರ ತಂದೆ ತಾಯಿಗಳ ಕಾಲದಿಂದಲೂ ಕೂಡ ಇವರ ಒಂದು ಇಷ್ಟೊಂದು ಸುದೀರ್ಘ ಅವಧಿಯ ರಾಜಕಾರಣದಲ್ಲಿಯೂ ಕೂಡ ಅವರು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದಾರೆ. ಹಾಗೂ ಅದರ ಒಂದು ನೆರಳಿನಲ್ಲಿಯೇ ತಮ್ಮನ್ನು ತಾವು ತೊಡಗಿಸಿಕೊಂಡು ಬೆಳೆದು ಬಂದಿರತಕ್ಕಂಥ ಒಬ್ಬ ಕಾಂಗ್ರೆಸ್ಸಿನ ನಿಷ್ಠಾವಂತ ನಾಯಕ. ಹಾಗಿರುವಾಗ ಅವರು ಕೂಡ ತಮ್ಮ ಒಂದು ಪ್ರಯತ್ನವನ್ನು ಕೂಡ ಬಿಟ್ಟಿಲ್ಲ. ಆ ನಿಟ್ಟಿನಲ್ಲಿ ಅವರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಒತ್ತಿ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಅವರು ಹೇಳಿ ಕೇಳಿ ಸಿದ್ದರಾಮಯ್ಯನವರ ಅಪ್ಪಟ ಶಿಷ್ಯ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿರ್ತಕ್ಕಂಥವರು. ಅವರ ಬೆನ್ನಿಗೆ ಸಿದ್ದರಾಮಯ್ಯನವರೇ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ ನಿಂತು ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ಸಲ ಮಂತ್ರಿ ಸ್ಥಾನವನ್ನು ಕೊಡಿಸಲೇಬೇಕು ಅನ್ನುವಂಥ ಹಠಕ್ಕೂ ಕೂಡ ಬಿದ್ದಿರತಕ್ಕಂಥ ಈ ಸನ್ನಿವೇಶದಲ್ಲಿ ಅಶೋಕ್ ಪಟ್ಟಣ್ ಅವರಿಗೂ ಕೂಡ ಸಿಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಅಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹಾಗಿರುವಾಗ ರಾಜಕೀಯದಲ್ಲಿ ಯಾರಿಗೆ ಏನು ಆಗ್ತೈತಿ, ಯಾರಿಗೆ ಏನು ಆಗೋದಿಲ್ಲ, ಜೊತೆಗೆ ಮಹಿಳಾ ಕೋಟಾದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಕೂಡ ಈ ಸಲ ಮಂತ್ರಿ ಸ್ಥಾನ ಸಿಗಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಆದರೂ ಕೂಡ ಈಗ ಅವರು 3 ವರ್ಷಗಳ ಕಾಲ ಸಚಿವರಾಗಿ ರಾಜ್ಯ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಪಡೆದುಕೊಂಡು ಅಧಿಕಾರವನ್ನು ಅನುಭವಿಸಿದ್ದಾರೆ. ಆಮೇಲೆ ಗೃಹಲಕ್ಷ್ಮಿ ಹಾಗೂ ಇನ್ನಿತರ ವಿಷಯಗಳಲ್ಲಿ ಏನೇನೋ ನಡೆದಿರ್ತಕ್ಕಂಥ ಕಾರಣಗಳಿಂದಾಗಿ ಅವರಿಗೆ ಸ್ಥಾನ ಸಿಗದೆ ಇದ್ದರೂ ಕೂಡ ಅವರು ದೆಹಲಿ ಮಟ್ಟದಲ್ಲಿ ಹಾಗೂ DK ಶಿವಕುಮಾರ್ ಅವರ ಮಟ್ಟದಲ್ಲಿ ತನ್ನ ಒಂದು ಪ್ರಯತ್ನವನ್ನು ಕೂಡ ಇನ್ನೂವರೆಗೆ ಬಿಟ್ಟು ಕೊಟ್ಟಿಲ್ಲ. ಅವರು ಪ್ರಯತ್ನದಲ್ಲಿಯೇ ಇದ್ದಾರೆ ಅನ್ನುವಂಥ ವಿಷಯವನ್ನು ಕೂಡ ಬೆಂಕಿ ಬಿರುಗಾಳಿ ಚಾನೆಲ್ನ ಮೂಲಕ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸಿದ್ದೇನೆ. ಏನೇ ಆಗಲಿ ಎಂತೆ ಆಗಲಿ ಬೆಳಗಾವಿಗೆ ಇನ್ನೂ 2 ಸ್ಥಾನಗಳಾದರೂ ಕೂಡ ಬೇಕು ಅನ್ನುವಂಥ ಒಂದು ಪ್ರಬಲ ಬೇಡಿಕೆಯೂ ಕೂಡ ಬೆಳಗಾವಿ ಜಿಲ್ಲೆಯ ಜನರದ್ದಾಗಿದೆ ಅನ್ನುವಂಥ
ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ನಾಡಿನ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.